ಸಂವಿಧಾನ ಜಾರಿ ಮಾಡುತ್ತಾ ಆಯುಧ ದೇಶ ಮಹಿಳೆಯರು ಇವತ್ತು ನಮ್ಮೆಲ್ಲರೂ ಕೂಡ ಆಂಕರಿಂಗ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರಬುದ್ಧಮಾನದಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಬಂದಿರ್ತಕ್ಕಂಥದ್ದು ಈ ಹೆಣ್ಣು ಮಕ್ಕಳ ಮೌಲ್ಯ ಇದೆಯಲ್ಲ, ಒಂದು ಜ್ಞಾನಶಕ್ತಿ ಇದೆಯಲ್ಲ, ಪುರುಷರಿಗಿಂತಲೂ ಕೂಡ ಬಹಳ ದೊಡ್ಡ ಜ್ಞಾನಶಕ್ತಿ ಇದೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಮೂಲಕ ತಿಳ್ಕೊಂಡಿರ್ತಕ್ಕಂಥದ್ದು. 2500 ವರ್ಷಗಳ ಹಿಂದೆ ಇಡೀ ಮಹಿಳೆಯರಿಗೆ ಏನಾದ್ರು ಕೂಡ ಒಂದು ಸಮಾನ ಕೊಟ್ಟಿರ್ತಕ್ಕಂಥ ಭಗವಾನ್ ಬುದ್ಧರಿಂದ ಪ್ರೇರಣೆ ಆಗಿರ್ತಕ್ಕಂಥದ್ದು. ಟಿಪ್ಪು ಸಂಘದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಫ್ರೀಡಮ್ ಕೊಟ್ಟಿರ್ತಕ್ಕಂಥದ್ದು. ಆದರೆ ನಮ್ಮ ಭಾರತ ದೇಶದಲ್ಲಿ ನಾವೆಷ್ಟೇ ಮಾತಾಡಿದ್ರು ಕೂಡ, ನಾವೆಷ್ಟೇ ಅವ್ರ ಬಗ್ಗೆ ಮಾತನಾಡಿದ್ರು ಕೂಡ ಅದು ಅರ್ಥರಹಿತವಾದಂಥದ್ದು. ಎಲ್ಲಿ ಮಹಿಳೆಯರು ಗಂಡಿಗೆ ಸರಿ ಸಮಾನವಾಗಿ ಕೂತ್ಕೊಂತಾರೆ ಆಗ ನಿಜವಾದ ಮಹಿಳಾ ಸ್ವಾತಂತ್ರ್ಯ ಅನ್ನಲಿಕ್ಕೆ ಅದು ಅರ್ಥ ಅಂತಕ್ಕಂಥದ್ದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಆಯೋಜಕರು ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಮನೆ ಮನೆಗೆ ಅಂಬೇಡ್ಕರ್ ಹಬ್ಬ ಅಂತಕ್ಕಂಥದನ್ನ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕನೂ ಕೂಡ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ವಿ. ನಾವೆಲ್ಲರೂ ಕೂಡ ವಿಶೇಷ ಪ್ರಪಂಚದಲ್ಲಿ ಬಹಳ ಕ್ರಾಂತಿ ಆಗ್ತದೆ. ಅಂಬೇಡ್ಕರ್ ಸಂವಿಧಾನಕ್ಕೆ ಯಾರಾದ್ರೂ ಕೂಡ ಚ್ಯುತಿ ತರ್ತೀವಿ ಅಂತಕ್ಕಂಥದ್ದು ಏನಾದ್ರು ಆದ್ರೆ ಅದು ದೊಡ್ಡ ಕ್ರಾಂತಿ ಆಗ್ತದೆ, ದೊಡ್ಡ ಕ್ರಾಂತಿ ಆಗ್ತದೆ. ನಾವು ಈ ಸಂವಿಧಾನದ ಇಲ್ಲಿ ಕೊಡ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಂವಿಧಾನದ ಫಲಾನುಭವಿಗಳು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಹೋಗಿರ್ತಕ್ಕಂತಹ ಸಂವಿಧಾನದ ಆಶಯಗಳನ್ನು ಅನುಷ್ಠಾನ ಮಾಡತಕ್ಕಂಥ ವಾರಸುದಾರರಾಗಿ ಕೆಲಸ ಮಾಡತಕ್ಕಂಥ ಅವಶ್ಯಕತೆ ನಮ್ಮೆಲ್ಲರಿಗಿದೆ. ಆ ಒಂದು ಸಿದ್ಧಾಂತಗಳನ್ನು, ತತ್ವಗಳನ್ನು ನಾವು ಅನುಭವಿಸಬೇಕು, ಅನುಸರಿಸಬೇಕು ಮತ್ತು ಅವುಗಳನ್ನು ಅನುಪಾಲಿಸಬೇಕು. ಹಾಗೆ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ನಾವೆಲ್ಲರೂ ಗೌರವಿಸೋಣ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಸಮಾನತೆಯ ಮಾರ್ಗದಲ್ಲಿ ಮುಂದೆ ಹೋಗ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕಾಯ ವಾಚ ಮನಸ್ಸ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಭಾಷೆಯನ್ನು ಇವತ್ತು ನೀಡುವ ಮುಖಾಂತರ ಅವರಿಗೆ ನಾವು ಅವರ 135ನೆಯ ಜನ್ಮ ಜಯಂತಿ ಎಂದು ಗೌರವವನ್ನು ಸಲ್ಲಿಸಬೇಕಾಗಿದೆ. ಅಂತ ಮಹಾನ್ ಚೇತನ ಈ ನಾಡಿನಲ್ಲಿ ಹುಟ್ಟಿದ್ದೇ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಚಿಂತನೆ. ಅಂತಹ ಮಹನೀಯರು, ಅಂತಹ ಒಬ್ಬ ದಾರ್ಶನಿಕನನ್ನ ಪಡೆದಂತ ನಮ್ಮ ಕಲಾಭವನ ಉಸ್ತುವಾರಿ ನಮ್ಮ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅವರು 1.5 ಕಾಲ್ ಕೂಲಿ ಇದ್ರದ್ದೊಂದು ಸ್ಟೇಜ್ದು ಪ್ಲಸ್ ಇನ್ನೂ ಸ್ವಲ್ಪ ಅಕೌಸ್ಟಿಕ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಆಮೇಲೆ ಕ್ಯಾಂಟೀನ್ ಒಂದಿದೆ, ಪ್ಲಸ್ ಬೇರೆ ಬೇರೆ ಕಾಮಗಾರಿನ ಮುಗಿಸಿ ಈ ಕಾಮಗಾರಿನ ಮುಗಿಸ್ಬಿಟ್ಟು ನಮ್ಮ ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡೋದಂತ ನಮ್ಮ ಜವಾಬ್ದಾರಿ. ಏನು ಇವತ್ತು ಅಂಬೇಡ್ಕರ್ ಹುಟ್ಟಿದ ಹಬ್ಬದ ಪ್ರಯುಕ್ತಕ್ಕೆ ನಮ್ಮ ಸ್ನೇಹಿತರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಲೋಕೇಶ್ ಅವರು ಇದು ಸಂಜೆನೆ ಕಾರ್ಯಕ್ರಮ ಮಾಡಬೇಕು.